ನಮಸ್ಕಾರ, ಪೊಲೀಸ್ ನ್ಯೂಸ್ 007ಗೆ ಸ್ವಾಗತ. ಇವತ್ತಿನ ವಿಶೇಷ ಸುದ್ದಿ ಏನಿದೆ ತಿಳಿಯೋಣ ಬನ್ನಿ. ನೇತಾಜಿ ನಗರ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ. 3 ಜನ ಆರೋಪಿತರಿಂದ 11.29 ಲಕ್ಷ ಬೆಲೆ ಬಾಳುವ 15 ಮೋಟಾರ್ ಸೈಕಲ್ ಜಪ್ತಿ. ರಿಂದ 25/5/2026 ಮಧ್ಯದ ಅವಧಿಯಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಮುಂದೆ ನಿಲ್ಲಿಸಿದ ನಾರಾಯಣ ರಾಥೋಡ್ ಅವರ ಬಜಾಜ್ ಪಲ್ಸರ್ NS20 ಬೈಕ್ ನಂಬರ್ KAH V7049 ಯಾರೋ ಕಳ್ಳರು ಕಳವು ಮಾಡಿಕೊಂಡು ಹೋಗಿದ್ದು, ಈ ಬಗ್ಗೆ ನೇತಾಜಿನಗರ ಪೊಲೀಸ್ ಠಾಣೆ ಗುನ್ನೆ ನಂಬರ್ 53/2026 ಕಲಂ 303 BNS ರೀತಾ ಪ್ರಕರಣ ದಾಖಲಾಗಿದ್ದು ಇರುತ್ತದೆ. ಸದರಿ ಪ್ರಕರಣ ಭೇದಿಸಲು ಅರುಣಾಂಶುಗಿರಿ IPS ಪೊಲೀಸ್ ಅಧೀಕ್ಷಕರು ರಾಯಚೂರು ಮತ್ತು SJ ಕುಮಾರಸ್ವಾಮಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು 1, G ಹರೀಶ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು 2 ರಾಯಚೂರು ಅವರು ಹಾಗೂ ಶಾಂತವೀರ್ E ಪೊಲೀಸ್ ಉಪಾಧೀಕ್ಷಕರು ರಾಯಚೂರು ಉಪವಿಭಾಗರವರ ಮಾರ್ಗದರ್ಶನದಲ್ಲಿ ಉಮೇಶ್ ಕಾಂಬ್ಳೆ CPI ಪಶ್ಚಿಮ ವೃತ್ತ ಅವರ ನೇತೃತ್ವದಲ್ಲಿ ಬಸವರಾಜ್ PSI ನೇತಾಜಿನಗರ ಪೊಲೀಸ್ ಠಾಣೆ, ಶಾರದಾ PSI ತನಿಖೆ ನೇತಾಜಿನಗರ ಪೊಲೀಸ್ ಠಾಣೆ, ಅಮರಪ್ಪ HC, ಶಿವರಾಜ್ HC, ಅರುಣಕುಮಾರ್ CPC, ಮಲ್ಲಪ್ಪ CPC, ದಳಪತಿ CPC, ಮಲ್ಲೇಶ್ ವಾಕಟಿ CPC, G ಚಂದ್ರಶೇಖರ್ CPC, ಮಲ್ಲಿಕಾರ್ಜುನ್ CPC ಅವರನ್ನು ಒಳಗೊಂಡ ವಿಶೇಷ ತಂಡಗಳನ್ನು ರಚಿಸಿದ್ದು, ಈ ಅಧಿಕಾರಿಗಳ ಮತ್ತು ಸಿಬ್ಬಂದಿಯವರ ಆರೋಪಿತರಾದ ತಂಡವು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಪ್ರಕರಣವನ್ನು ಭೇದಿಸಿ 3 ಜನ ಆರೋಪಿತರಾದ ಆಂಜನೇಯ ಬಿಜಿಂಗೇರ ಅಂಜಿ, ಕಾರ್ತಿಕ್ ಅಲಿಯಾಸ್ ಅಲೋಡ್ ಕಾರ್ತಿಕ್, ಆಕಾಶ್ ಅಲಿಯಾಸ್ ಕಮಲಾಪುರ್ ಆಕಾಶ್ ಅವರನ್ನು ಬಂಧಿಸಿ 11.29 ಲಕ್ಷ ಬೆಲೆ ಬಾಳುವ 15 ಮೋಟಾರ್ ಸೈಕಲ್ ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಈ ಪತ್ತೆ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ರಾಯಚೂರು ಅವರು ಶ್ಲಾಘನೆ ಮಾಡಿರುತ್ತಾರೆ. ರಾಯಚೂರು ಜಿಲ್ಲಾ ಪೊಲೀಸ್ ನೇತಾಜಿನಗರ ಪೊಲೀಸ್ ಸ್ಟೇಷನ್ ಇಂದ ಒಂದು ಬೈಕ್ ಥೆಫ್ಟ್ ಪ್ರಕರಣ ರಿಕವರಿ ಮಾಡ್ತಾರೆ. ದಿನಾಂಕ 21 ಮೇ 2026 ಅಲ್ಲಿ ಒಂದು ಪಲ್ಸಾರ್ ಬೈಕ್ ಕಳ್ತನ ಆಗುತ್ತೆ. ಇದರ ಪ್ರಯುಕ್ತ ಕ್ರೈಮ್ ನಂಬರ್ 53/26 ಒಂದು ಬೈಕ್ ಥೆಫ್ಟ್ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ತದನಂತರ ಸಬ್ ಇನ್ಸ್ಪೆಕ್ಟರ್ ಹಾಗೂ DSP ಅವರ ತಂಡ ಮತ್ತು ನಮ್ಮ ಸಿಬ್ಬಂದಿಯವರ ತಂಡ ಹೋಗ್ಬಿಟ್ಟು ಸಂಶಯಾಸ್ಪದ ವ್ಯಕ್ತಿಗಳ ಬಗ್ಗೆ ವಿಚಾರಣೆ ಮಾಡ್ತಾರೆ. ಇದರಲ್ಲಿ ನಮ್ಮಲ್ಲಿ ಹಳೆಯ ಆರೋಪಿಗಳಾದ ಆಂಜನೇಯ, ಕಾರ್ತಿಕ್ ಹಾಗೂ ಆಕಾಶ್. ಈ ಆಂಜನೇಯ ಅವರು ಯರಗೆರ ಲಿಮಿಟ್ಸ್ ಅಲ್ಲಿ ಇದ್ದಾರೆ ಹಾಗೂ ಕಾರ್ತಿಕ್ ಅಂಡ್ ಆಕಾಶ್ ಅವರು ಕಮಲಾಪುರ ಲಿಮಿಟ್ಸ್ ಅಲ್ಲಿ ಇದ್ದಾರೆ ಅಂಡ್ ಆಲ್ಕೋಡ್ ಅಲ್ಲಿ ಇದ್ದಾರೆ. ಸೊ ಇವರು ವಿಚಾರಣೆ ಮಾಡಿದಾಗ ಇವರು ಒಪ್ಕೊಂತಾರೆ ಈ ಬೈಕ್ ಕಳ್ತನ ಮಾಡಿದ್ದಾರೆ. ಹಾಗೇನೆ ಅವರಿಗೆ ಇನ್ನೂ ಜಾಸ್ತಿ ಹೆಚ್ಚುವರಿಯಾಗಿ ವಿಚಾರಣೆ ಮಾಡಿದಾಗ ನಮಗೆ ಸುಮಾರು 11 ಬೈಕ್ ಟೋಟಲ್ ರಿಕವರಿ ಆಗಿದೆ. ಈ 11 ಬೈಕ್ ರಾಯಚೂರು ತಾಲೂಕು ಅಂಡ್ ಸಿರ್ವಾರ್ ತಾಲೂಕಿನಿಂದ 4 ಬೈಕ್ ರಿಕವರಿ ಆಗಿದೆ. ಮೆಜಾರಿಟಿ ಟೋಟಲ್ 15 ಬೈಕ್ಸ್ ಆಗಿದೆ. ಇದರಲ್ಲಿ ಏನು ಅಬ್ಸರ್ವೇಷನ್ ಇದೆ ಕಿ ಆಂಜನೇಯ ಅಂಡ್ ಟೀಮ್ ಇವರು ಬೈಕ್ ಹಿಡಿದು ನಂಬರ್ ಪ್ಲೇಟ್ ನ ಫಸ್ಟ್ ರಿಮೂವ್ ಮಾಡಿರ್ತಾರೆ ಅಂಡ್ ಹ್ಯಾಂಡ್ ಲಾಕ್ ಎಲ್ಲ ಬ್ರೇಕ್ ಮಾಡಿ ತದನಂತರ ಅದನ್ನ ಕಳ್ತನ ಮಾಡಿಕೊಂಡು ಹೋಗ್ತಾರೆ. ಎಲ್ಲಿ ಮಾರಾಟ ಮಾಡ್ತಿದ್ರು? ಜಿಲ್ಲೆಯಲ್ಲಿ ಮಾಡ್ತಿದ್ರು? ಇವರು ಜಿಲ್ಲೆಯಲ್ಲೂ ಮಾಡಿದ್ದಾರೆ, ನಮ್ಮ ಅಕ್ಕಪಕ್ಕ ಜಿಲ್ಲೆಯಲ್ಲೂ ಮಾಡಿದ್ದಾರೆ. ಆಂಧ್ರ ಗಡಿ ಇದು ಪಕ್ಕದಲ್ಲಿ ನಮ್ಮ ಗಡಿ ಭಾಗದ ಪ್ರದೇಶಗಳು ಕೂಡ ಮಾಡಿದ್ದಾರೆ. ಈ ಪರ್ಚೇಸ್ ಮಾಡುವಂತ ಪರಿಸ್ಥಿತಿ ಏನು ಸರ್? ಈಗ ಅವರು ವಾಪಸ್ ಅವ್ರಿಗೆ ಗೊತ್ತಿತ್ತಂತೆ ಈ ದಿಸ್ ವೆಹಿಕಲ್ ಇಸ್ ನಾಟ್ ಹ್ಯಾವಿಂಗ್ ನಂಬರ್ ಪ್ಲೇಟ್. ಇಟ್ ಈಸ್ ದೇರ್ ಮಿಸ್ಟೇಕ್ ವೈ ದೇ ಆರ್ ಪರ್ಚೇಸಿಂಗ್ ವೆಹಿಕಲ್ಸ್ ವಿಚ್ ಇಸ್ ಚಾಸಿ ನಂಬರ್ ಅವರು ಸ್ಕ್ರಾಚ್ ಮಾಡಿರ್ತಾರೆ, ಪ್ಲಸ್ ನಂಬರ್ ಪ್ಲೇಟ್ ಇರಲ್ಲ. ಅಂಡ್ ಅವ್ರಿಗೆ ಗೊತ್ತಿದೆ ಇದು ಮಾರ್ಕೆಟ್ ವ್ಯಾಲ್ಯೂಗಿಂತ ಬಹಳಷ್ಟು ಕಡಿಮೆಯಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ. ದೇ ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಅದು ಅವ್ರದ್ದು ಕೂಡ ತಪ್ಪು ಇದೆ. ಅಂದ್ರೆ ಯಾವ ರೀತಿ ಇದೆ ಉದ್ದೇಶ ಏನಿತ್ತು ಸರ್? ಇವ್ರು ಬೇಸಿಕಲಿ ದೇ ಆರ್ ಲುಕಿಂಗ್ ಫಾರ್ ಈಸಿ ಮನಿ. MOBಗಳು ಇದ್ದಾರೆ, ಈ ಹಿಂದೆನೂ ಕಳ್ತನ ಮಾಡಿದ್ದಾರೆ ಅಂಡ್ ಅವ್ರಿಗೆ ಚಟಾಗಿರುತ್ತೆ. ಸೊ ಇದನ್ನ ಅವರು ಅದಕ್ಕೋಸ್ಕರ ದುಡ್ಡುಗೋಸ್ಕರ ಪೊಲೀಸ್ ಸ್ಟೇಷನ್ ಸಿನ್ನೂರು ಸಬ್ ಡಿವಿಷನ್ ಅಲ್ಲಿ ಒಂದು ಬೈಕ್ ರಿಕವರಿ ಅವರು ಮಾಡ್ತಾರೆ. ಇದು ಬೇಸಿಕಲಿ ಕ್ರೈಮ್ ನಂಬರ್ 21/26 ಜನವರಿಯಲ್ಲಿ ಬೆಳಗ್ನೂರು ಪೊಲೀಸ್ ಠಾಣೆಯಿಂದ ಒಂದು ಬೈಕ್ ಕಳ್ತನ ಆಗುತ್ತೆ, ಬುಲೆಟ್. ಸೊ ಆ ಬುಲೆಟ್ ಬೈಕ್ ಕಳ್ತನ ಆದ್ಮೇಲೆ ಕಳೆದ 5 ತಿಂಗಳಿಂದ ನಮ್ಮ ಬೆಳಗ್ನೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಅವರ ಸಿಬ್ಬಂದಿಯವರು ಎಲ್ಲ ಕಡೆ ಇದ್ರ ಬಗ್ಗೆ ಹುಡುಕಾಡಿ ತದನಂತರ ಅವ್ರಿಗೆ ಒಬ್ರು ಆರೋಪಿಗಳು ಸಿಗ್ತಾರೆ. ಈ ಆರೋಪಿಗಳು ಪ್ರೈಮರಿಲಿ ಮಸ್ಕಿ ಲಿಮಿಟ್ಸ್ ಆರೋಪಿಗಳು.
ಈ 3-4 ಜನ ಆರೋಪಿಗಳಿಗೆ ವಿಚಾರಣೆ ಮಾಡಿದಾಗ ಅವರು ಅಕ್ಸೆಪ್ಟ್ ಮಾಡ್ತಾರೆ ಈ ಬೈಕ್ ಅವರೇ ಕಳ್ತನ ಮಾಡಿದ್ದಾರೆ. ಇನ್ನು ಹೆಚ್ಚುವರಿಯಾಗಿ ಅವರಿಗೆ 40 ಬೈಕ್ಸ್, ಸುಮಾರು 48 ಬೈಕ್ಸ್ ರಿಕವರ್ ಮಾಡ್ತಾರೆ. ಈ ಎಲ್ಲ ಬೈಕ್ಸ್ ಮೇನ್ಲಿ ಮಸ್ಕಿ, ಮುದ್ಗಲ್, ಸಿನ್ನೂರ್, ಲಿಂಗ್ಸೂರ್, ರಾಯಚೂರ್ ಅಂಡ್ ಬಳಗ್ನೂರ್ ಲಿಮಿಟ್ಸ್ ಸುತ್ತಮುತ್ತ ಇರುವ ಬೈಕ್ಗಳನ್ನು ಕಳ್ತನ ಮಾಡಿಕೊಂಡು ಅವರು ಹೋಗ್ತಾ ಇದ್ದಾರೆ. ಅವ್ರದ್ದು ಮೇನ್ ಮೋಡಸ್ ಆಪರೇಟಿ ಹೆಂಗಿದೆ ಅಂದ್ರೆ ಅವರು ಹ್ಯಾಂಡ್ ಲಾಕ್ ನ ಬ್ರೇಕ್ ಮಾಡ್ತಾರೆ, ತದನಂತರ ಬೈಕ್ ನ ಕಳ್ಳರ ಮಾಡಿಕೊಂಡು ನಂಬರ್ ಪ್ಲೇಟ್ ಕಿತ್ಬಿಟ್ಟು ಇನ್ನು ಬೇರೆ ಕಸ್ಟಮರ್ಸ್ಗೆ ಮಾಡಿಕೊಂಡು ಹೋಗ್ತಾರೆ. ಸೊ ಇದರ ಪ್ರಯುಕ್ತ ನಾವು ಅವರು ಟೋಟಲ್ ಈ ಆರೋಪಿಗಳಾದ ಚನ್ನಬಸವ ಹುಗ, ರಾಘವೇಂದ್ರ, ಮೆಹಬೂಬ್ ಇವರೆಲ್ಲ ಮಸ್ಕಿ ಲಿಮಿಟ್ಸ್ ಅವರನ್ನ ಬಂಧನದಲ್ಲಿ ಕಳಿಸಿರುತ್ತಾರೆ. ಆರೋಪಿಗಳು ಏನಿಲ್ಲ ಸರ್ ಈ ಕೇಸ್? ನಮ್ಮ ಹಳೆಯ ಆರೋಪಿಗಳು ಇವರು ಕೂಡ MOBಗಳು. ಸೊ ಇವರು ಕೂಡ ಈ ಹಿಂದೆ ಕಳ್ತನ ಮಾಡಿರುತ್ತಾರೆ. ಸೊ ನಮ್ಗೆ ಏನೇ ಕಳ್ತನ ಆಗಿದ್ರೆ ನಾವು ಈ ಹಿಂದೆ ಕಳ್ತನ ಆಗಿರುವ ಆರೋಪಿಗಳು ಹಾಗೂ ಜೈಲಿಂದ ಬಿಡುಗಡೆ ಆದ ಆರೋಪಿಗಳು ಈ ಲಾಸ್ಟ್ 5-6 ಮಂತ್ಸ್ ಇಂದ ಯಾವಾಗಿಂದ ಫಸ್ಟ್ ಕೇಸ್ ರಿಜಿಸ್ಟರ್ ಆಯಿತು ಜನವರಿಯಿಂದ ಇವತ್ತು ತನಕ ಜೈಲಿಂದ ಬಿಡುಗಡೆ ಆದ ಆರೋಪಿಗಳಿಗೆ ವಿಚಾರಣೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಈ ಬುಲೆಟ್ ಬೈಕ್ ಅವರೇ ಕಳ್ತನ ಮಾಡಿದ್ದಾರೆ. ಎಷ್ಟು ಚನ್ನಬಸವ ಹುಗ, ರಾಘವೇಂದ್ರ ಅಂಡ್ ಮೆಹಬೂಬ್. ಸೊ ಅವ್ರದ್ದು ಹೆಚ್ಚುವರಿ ವಿಚಾರಣೆ ಮಾಡಿದಾಗ ಇನ್ನು ಅವರು ಒಪ್ಕೊಂತಾರೆ ಈ ತರ 48 ಬೈಕ್ಸ್ ಇವತ್ತಂತ ರಿಕವರ್ ಆಗಿದೆ. ಈ ಟಾರ್ಗೆಟ್ ಯಾವ ರೀತಿ ಬೈಕ್ಗಳು? ಬಸ್ ಸ್ಟಾಪ್ ಮೇನ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಸಾರ್ವಜನಿಕರು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಹೋದಾಗ ಅವರು ಬಸ್ ಹತ್ಕೊಂಡು ಹೋಗ್ತಾರೆ, ಅಲ್ಲೇ ಪಾರ್ಕ್ ಮಾಡಿ ಹೋಗ್ತಾರೆ. ಸೊ ಇವ್ರದ್ದು ಎಲ್ಲರನ್ನು ಅಬ್ಸರ್ವ್ ಮಾಡಿದಾಗ ಇವ್ರು ಮೇನ್ಲಿ ಸಿನ್ನೂರ್ ಬಸ್ ಸ್ಟ್ಯಾಂಡ್, ಬಳಗ್ನೂರ್ ಬಸ್ ಸ್ಟ್ಯಾಂಡ್, ಮಸ್ಕಿ ಬಸ್ ಸ್ಟ್ಯಾಂಡ್ ಇಂದ ಇವರು ಪಾರ್ಕ್ಡ್ ವೆಹಿಕಲ್ಸ್ ವಿಚ್ ಆರ್ ನಾಟ್ ಅಟೆಂಡೆಡ್ ಫಾರ್ ಮೋರ್ ದನ್ 5 days 6 days ಅದನ್ನೇ ಟಾರ್ಗೆಟ್ ಮಾಡ್ತಾರೆ. ನಮ್ಮ ಸಾರ್ವಜನಿಕರಿಗೆ ನಾನು ಒಂದು ಜಾಗೃತ ಮೂಡಿಸ್ತೀನಿ, ನೀವು ದಯವಿಟ್ಟು ನಿಮ್ಮ ವೆಹಿಕಲ್ಸ್ ಅನ್ನ ಈ ತರ ಸಾರ್ವಜನಿಕ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡದೆ, ನಿಮಗೆ ಗೊತ್ತಿರುವ ಯಾರು ಫ್ರೆಂಡ್ಸ್ ರಿಲೇಟಿವ್ಸ್ ಇರ್ತಾರೆ ಅವರು ಮನೆಯಲ್ಲಿ ಪಾರ್ಕಿಂಗ್ ಮಾಡಿ ಹೋಗೋದು ಉತ್ತಮ ಅಂತ ನಾನು ಹೇಳ್ತೀನಿ.